ಮುಸ್ಲಿಂ ವ್ಯಕ್ತಿಯಿಂದ ಮೋಸ ಹೋದ ಹಿಂದೂ ಮಹಿಳೆ. ಮುಸ್ಲಿಂಗೆ ಕನ್ವರ್ಟ್ ಆದ ಮಹಿಳೆ ಇದೀಗ ಬೀದಿ ಪಾಲು. ಕನ್ವರ್ಟ್ ಆಗಿದ ಮುಂಚೆ ಕಮ್ಯುನಿಟಿ ಯಾವ್ದು ನಿಮ್ದು? ಹಿಂದೂ ಧರ್ಮದ ಕಮ್ಯುನಿಟಿ ಯಾವುದು? ಇತ್ತೀಚೆಗಂತೂ ಹಿಂದೂ ಹುಡುಗಿಯರು ಅನ್ಯ ಧರ್ಮೀಯರನ್ನ ಮದುವೆ ಆಗುತ್ತಾ ಹೊರಟಿದ್ದಾರೆ ಕಣ್ರಿ. ಕೆಲವೊಂದು ಪ್ರಕರಣದಲ್ಲಿ ಸಕ್ಸಸ್ ಆಗಿದ್ರೆ, ಆದ್ರೆ ಇನ್ನೊಂದೆಡೆ ಈ ರೀತಿ ಈ ಮಹಿಳೆಯರು ಮೋಸ ಹೋಗುವವರೇ ಹೆಚ್ಚು. ಹಿಂದೂ ಮಹಿಳೆಯರನ್ನ ಮದುವೆಯಾಗಿ ಆಕೆಯಿಂದ ಹಣ, ಒಡವೆ ಎಲ್ಲವನ್ನ ದೋಚಿಕೊಂಡು ಬೀದಿ ಪಾಲು ಮಾಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ನಡೆದಿದೆ ಕಣ್ರಿ. ಈ ರೀತಿ ಬೀದಿಗೆ ಬಿದ್ದವಳು ಹಬೀಬಾ. ಆದ್ರೆ ಮೂಲತಃ ಈಕೆ ಮುಧೋಳದ ಹಿಂದೂ ಮಹಿಳೆ ಶ್ರೀದೇವಿ ಕಣ್ರಿ. 14 ವರ್ಷದ ಹಿಂದೂ ಹುಡುಗನ ಜೊತೆ ಸಂಸಾರ ಮಾಡಿ ಮುಸ್ಲಿಂ ಪುರುಷನ ಬಲೆಗೆ ಬಿದ್ದಿದ್ಲು. ಆತ ಆಕೆಯನ್ನ ಮದುವೆಯಾಗಿ ಚೆನ್ನಾಗಿ ನೋಡ್ಕೊಳ್ತೀನಿ ಎಂಬ ಭರವಸೆ ನೀಡಿದ್ದ. ಹೀಗಾಗಿ ಮೊದಲ ಗಂಡನಿಗೆ ವಿಚ್ಛೇದನ ನೀಡಿ ಆತನಿಂದ ಜೀವನಾಂಶ ಕೂಡ ಈ ಶ್ರೀದೇವಿ ಅಲಿಯಾಸ್ ಹಬೀಬಾ ಪಡೆದುಕೊಂಡಿದ್ಲು. ಮುಧೋಳದಾಗ ಮದುವೆಕ್ಕಿಂತ ಮುಂಚೆನೇ ಪರಿಚಯ ಇದ್ರು. ಇವ್ರ ಜೊತೆ ಪರಿಚಯ ಇರ್ಲಿಕ್ಕಾಗಿ ನೀವು ಬೇರೆ ಮದುವೆ ಮಾಡ್ಕೊಂಡ್ರಿ? ನಿಮ್ಮ ಹಿಂದೂ ಇವ್ರ ಜೊತೆಗೆ ಇಲ್ರಿ, ಫಸ್ಟ್ ಹಿಂದೂತರ ಜೊತೆ ಮದುವೆ ಆಗಿದ್ರು. ಅವನ ಜೊತೆ ಮದುವೆ ಆಗಿದ್ರ ಮುಂಚೆ ನೀವು ಪರಿಚಯ ಇದ್ನ ಅಂತ ಕೇಳತ್ತಾರ. ಇಲ್ರಿ, ಮುಧೋಳಕ್ಕೆ ಬಂದ ಬಳಕ ಪರಿಚಯ. ನೀವು ಆಮೇಲೆ ಇಲ್ಲಿ ಬರ್ತೀರಿ. ನಿಮ್ಮ ಗಂಡನ ಊರು ಯಾವ್ದು ಸ್ವಂತ? ಕುಲ್ಲಹಳ್ಳಿ. ನಿಮ್ಮ ತವ್ರ ಮನಿ? ಡಿವೋರ್ಸ್ ನಂತರ ಈಕೆ ಮುಸ್ಲಿಂ ವ್ಯಕ್ತಿ ಸವೀಪ್ ಎನ್ನೋನ ಜೊತೆ ವಿವಾಹವಾಗ್ತಾಳೆ. ಮೊದಲು ಎಲ್ಲವೂ ಚೆನ್ನಾಗಿತ್ತು, ಆದ್ರೆ ಸವೀಪ್ ಬರಬರುತ್ತಾ ತನ್ನ ಅಸಲಿ ಮುಖ ತೋರಿಸಿದ್ದ. ಸವೀಪ್ ಸಲುವಾಗಿ ಹಿಂದೂ ಮಹಿಳೆ ಶ್ರೀದೇವಿ ಇದ್ದವಳು ಮುಸ್ಲಿಂಗೆ ಹೋಗಿ ಹಬೀಬಾ ಆಗಿ ಕನ್ವರ್ಟ್ ಆಗಿದ್ಲು. ಆತನ ಪ್ರೀತಿ ಪಾಶದಲ್ಲಿ ಎಲ್ಲವನ್ನ ಕಳೆದುಕೊಂಡಿದ್ಲು. ಆದ್ರೀಗ ಈ ಹಬೀಬಾಗೆ ಸವೀಪ್ ನಡು ನೀರಲ್ಲೇ ಕೈ ಕೊಟ್ಟಿದ್ದಾನೆ. ಈಕೆಯನ್ನ ಮೊದಲ ಗಂಡನಿಂದ ಬಂದಂತ ಜೀವನಾಂಶದ ಹಣ, ಈಕೆಯ ಚಿನ್ನಾಭರಣ, ಆಸ್ತಿ ಎಲ್ಲ ಪಡೆದು ಈಕೆಯನ್ನ ಹೊರದಬ್ಬಿದ್ದಾನೆ. ಹಬೀಬಾ ಸದ್ಯಕ್ಕೆ 4 ಲಕ್ಷ ರೂಪಾಯಿ ಹಣ ಮತ್ತು 4 ತೊಲೆ ಚಿನ್ನವನ್ನ ಕದ್ದು ಆತ ಪರಾರಿಯಾಗಿದ್ದಾನೆಂದು ಆರೋಪ ಮಾಡ್ತಿದ್ದಾಳೆ. ನಿಮ್ಮ ಗಂಡಗೆ ಹೇಳ್ಬೇಕಿದ್ರೆ ಅವಾಗ ಹಿಂಗೆ ಒಬ್ಬ ಮಾಡಕತ್ತಾನ ಅಂತ ಹೇಳಿ ಅವಾಗ ಮರ್ಯಾದೆ ಪ್ರಶ್ನೆ ಬೇಡ ಅಂತ ಹೇಳಿ ನಮ್ದು ಒಂದು ತವ್ರ ಮನೆಯ ಸ್ವಲ್ಪ ರಿಚ್ ಫ್ಯಾಮಿಲಿ ಇತ್ತು. ಬೇಡ, ಏನಾರ ಅವಮಾನ ಆಗಿತ್ತು, ಮರ್ಯಾದೆ ಕೊಡ್ಬೇಕಂತ. ತಪ್ಪು ತಿಳ್ಕೊಬೇಡ್ರಿ. ಕಮ್ಯುನಿಟಿ ಯಾವ್ದಮ್ಮ ನಿಮ್ದು? ತಪ್ಪು ತಿಳ್ಕೊಬೇಡ್ರಿ. ಈಗ ಮೊದಲು ಬಿಫೋರ್ ಮ್ಯಾರೇಜ್ ನೀವು ಕನ್ವರ್ಟ್ ಆಗಿದ ಮುಂಚೆ ಕಮ್ಯುನಿಟಿ ಯಾವ್ದು ನಿಮ್ದು? ಹಿಂದೂ ಧರ್ಮದ ಕಮ್ಯುನಿಟಿ ಯಾವುದು? ಕುರುಬರ್ರಿ. ಪೈಲ ಗಂಡನ ಕೊಲ್ಲು ಮಾಡು ಅಂತ ಹೇಗಿಸಿಂದ ನನಗೆ ಕೆಟ್ಟ ಚಿತ್ರ ವಿಷಯ ಕೊಡ್ತಿದ್ರಿ ಅವ. ಇನ್ನೊಂದೆಡೆ ಈಕೆಗೆ 2 ಮಕ್ಕಳಿವೆ. ಅವುಗಳನ್ನ ಕಟ್ಕೊಂಡು ಎಲ್ಲಿಗೆ ಹೋಗೋದು? ಅತ್ತ ಮೊದಲ ಗಂಡನೂ ಇಲ್ಲ, ಇತ್ತ 2ನೇ ಗಂಡನೂ ಇಲ್ಲದಂತಾಗಿದೆ ಈಕೆಯ ಬಾಳು. ಹೀಗಾಗಿ ಬಾಗಲಕೋಟೆ SP ಕಚೇರಿ ಮುಂದೆ ನ್ಯಾಯ ಕೇಳಲು ಹೋಗಿದ್ದಾಳೆ. ಅಲ್ಲಿ ಹೋಗಂತಲೇ ಅವ್ರ ಬೈ ನಿಂದ ತಪ್ಪೈತಿ, ನಡಿ, ನಿಂದ ತಪ್ಪೈತಿ, ಪೈಲ್ ಮದುವೆ ಆಗೈತಿ, ಹಿಂಗೆ ಮೋಸ ಮಾಡಿಲ್ಲ ಅಂತಲೇ ಅದನ್ನೇನು ಹೇಳ್ಕೊಬೇಡ ನಮಗೆ, ಹಿಂಗೆಲ್ಲ ಮಾತಾಡಿದ್ರಿ ಅವ್ರ. ಅದಕ್ಕಾಗಿ ನಾವು ವಾಪಸ್ ನಾನು ಮಿಸ್ಸಿಂಗ್ ಕೇಸ್ ಕೊಡೋಕೆ ಹೋದ್ರಿ, ನಾನು ತಗೋಲಿಲ್ಲ. ಯಾರು ಕೊಟ್ಟರು 1 ಲಕ್ಷ ಅಂತಂದ್ರಿ. ವಾಪಸ್ ನಾವು ಬಾಗಲಕೋಟೆಗೆ ಬಂದ ಕಿಸಿಂದ ಅವ್ರ ಸಮಾಜ ಮನೆ ಸಕರ ನನಗೆ ಅನ್ಯಾಯ ಮಾಡ್ಯಾರಿ. ಅವರು ಮನ್ಮೂಟ ಬಂದಸಿಂದ ಏನು ಕೊಡೋಕ್ಕಾಗಂಗಿಲ್ಲ, ಏನೂ ಇಲ್ಲ. ಅವರು ಎಕಡೆ ಬೇಕಡೆ ಮಾತಾಡಿ ಹೋದ್ರಿ. ಬಂದ ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವಂತೆ ಮೊದಲ ಗಂಡನಿಗೆ ಸುಖ ಸುಮ್ಮನೆ ಡೈವರ್ಸ್ ಕೊಟ್ಟಿದ್ದಾಳೆ. ಜೀವನಾಂಶ ಪಡೆದು ಅದನ್ನ ಕೂಡ ಮುಸ್ಲಿಂ ಗಂಡನಿಗೆ ಕೊಟ್ಟು ಮೋಸ ಹೋಗಿದ್ದಾಳೆ. ಸದ್ಯಕ್ಕೆ ಪೊಲೀಸರು ಈಕೆಯನ್ನ 2ನೇ ಗಂಡನಿಗೆ ಹುಡುಕಾಟ ನಡೆಸಿದ್ದಾರೆ. ನ್ಯಾಯ ಕೊಡಿಸುವ ಭರವಸೆ ಕೂಡ ಕೊಟ್ಟಿದ್ದಾರೆ. ಈಕೆ ಸುಮ್ಮನೆ ಇರೋದು ಬಿಟ್ಟು ಇದೆಲ್ಲ ಬೇಕಿತ್ತ? ಯಾರನ್ನಾದರೂ ನಂಬೋ ಮೊದಲು 100 ಬಾರಿ ಯೋಚಿಸಿ ಅನ್ನೋದು ಇದಕ್ಕೆ ಕಣ್ರಿ. ಬೇಕ್ ಟಿವಿ ಕರ್ನಾಟಕ, ಬಾಗಲಕೋಟೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.